ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್, ಹಲೋ, ನಮಸ್ತೆ. ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ನಿಮಗೇನಾದರೂ ಇದೆಲ್ಲ ಕಾಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಅಕ್ಕನ ಮದುವೆಯಲ್ಲಿ ನಾನು ಯಾವ ಔಟ್ಫಿಟ್ ಹಾಕಿದ್ದಲ್ಲ ಅದ್ರದ್ದು ಬಗ್ಗೆ ನಾನು ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಫಸ್ಟ್ ಕಮ್ಮಿಂಗ್ ಟು ಅರ್ಶಿನಶಾಸ್ತ್ರದ್ದು ಔಟ್ಫಿಟ್ಟು. ಇದು ಅಂತೂ ನಾನು ತುಂಬ ಹುಡುಕಿದೆ. ಲೈಕ್ ನಾನು ಚಿಕ್ಕಪೇಟೆಗೂ ಹೋಗಿದ್ದೆ, ನನಗೆ ಸೇಮ್ ಡ್ರೆಸ್ ಸಿಕ್ಕಿತ್ತು ಚಿಕ್ಕಪೇಟೆದಲ್ಲಿ. ಬಟ್ ಲೈಕ್ ನನಗೆ ಸೈಜ್ ಸಿಗಲಿಲ್ಲ. ಸೊ ಐ ವೆಂಟ್ ಆ್ಯಂಡ್ ಸರ್ಚ್ಡ್ ಫಾರ್ ಮೋರ್ ಪ್ಲೇಸಸ್. ನಾನು ಮೇನ್ಲಿ ಚಿಕ್ಕಪೇಟೆಯಿಂದನೇ ತೊಗೋಬೇಕು ಅಂತ ಇತ್ತು. ಬಟ್ ದೆನ್ ನಂಗೆ ಚಿಕ್ಕಪೇಟೆದಲ್ಲಿ ಸಿಗಲಿಲ್ಲ. ಅವ್ರಿಗೆ ನಾನು ಹೇಳಿದೆ, ಸರಿ ಸೈಜ್ ಅಪ್ ತೊಗೊಂಡು ಬರ್ತೀರಾ, ಆವಾಗ ನನಗೆ ಹೇಳಿ, ನೆಕ್ಸ್ಟ್ ವೀಕೆಂಡ್ ನಾನು ಬರ್ತೀನಿ ಅಂತ ಹೇಳಿದ್ದೆ. ಬಟ್ ದೆನ್ ಅದೇ ದಿವಸ ನಾನು ಮಲ್ಲೇಶ್ವರಮಲ್ಲೂ ಟ್ರೈ ಮಾಡುವ ಅಂತ ಇದ್ದೆ. ಬಿಕಾಸ್ ನನ್ನ ರಿಸೆಪ್ಷನ್ ಔಟ್ಫಿಟ್ಟು ಬೇರೆ ತೊಗೋಬೇಕು ಅಂತ ಇತ್ತು ನನ್ನ ತಲೆಯಲ್ಲಿ. ಸೊ ಅದಕ್ಕೋಸ್ಕರ ಐ ಥಾಟ್ ಲೈಕ್ ಲೆಟ್ ಮೀ ಗೋ ಟು ಮಲ್ಲೇಶ್ವರಂ, ಬಿಕಾಸ್ ಆ ಒಂದು ಶಾಪಲ್ಲಿ ಎರಡು ಲೈಕ್ ಇಂಡೋ ವೆಸ್ಟರ್ನ್ ಆ್ಯಂಡ್ ಈ ಥರ ಲೆಹಂಗಾ ಎಲ್ಲ ಸಿಕ್ತಿತ್ತು. ಸೊ ಅಲ್ಲಿ ಚೆಕ್ಔಟ್ ಮಾಡೋಣ ಅಂತ ಹೇಳಿ ಅಲ್ಲಿ ಹೋಗಿದೆ. ನೋಡೋಕೆ ಹೋದರೆ ಅಲ್ಲಿ ನನಗೆ ಸೇಮ್ ನಾನು ಚಿಕ್ಕಪೇಟೆದಲ್ಲಿ ನೋಡಿದ್ದೆ ಡ್ರೆಸ್ಸು, ಯಾವುದು ಅರ್ಶಿನಶಾಸ್ತ್ರ ಹಾಕ್ಕೊಂಡಿದ್ದೆ ಅಲ್ಲ, ಅದೇ ಔಟ್ಫಿಟ್ ನನಗೆ ಅಲ್ಲಿ ಸಿಕ್ತು. ಆ್ಯಂಡ್ ಕಂಪ್ಯಾರಿಟಿವ್ಲಿ ನನಗೆ ಮಲ್ಲೇಶ್ವರಂದಲ್ಲಿ 500 ಕಡಿಮೆದಲ್ಲಿ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರನೇ ನಾನು ಡೈರೆಕ್ಟ್ಲಿ ಓಕೆ ಬೇರೆ ಯಾವುದು ನೋಡೋದು ಬೇಡ ಅಂತ ಹೇಳಿಕೊಂಡು ಐ ವೆಂಟ್ ವಿತ್ ದ್ಯಾಟ್. ಆ್ಯಕ್ಚುಲಿ ನನಗೆ ಲೈಕ್ ಇವಾಗ ರೀಸೆಂಟ್ಲಿ ನ್ಯೂ ಟ್ರೆಂಡಿ ಬಂದಿದೆ ಅಲ್ಲ, ಲೈಕ್ ಧೋತಿ ಕೈಂಡ್ ಆ್ಯಂಡ್ ಕ್ರಾಪ್ ಟಾಪ್ ಆ್ಯಂಡ್ ಜಾಕೆಟ್ ಆ ಥರ ತೊಗೋಬೇಕು ಅಂತ ಇತ್ತು. ಬಟ್ ಬಜೆಟ್ ವಾಸ್ ಲೈಕ್ ಟೈಟಾಗಿತ್ತು. ದ್ಯಾಟ್ ವಾಸ್ ಕಾಸ್ಟಿಂಗ್ ಮೀ ಸಮಥಿಂಗ್ 4000 5000. ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಿರಲಿಲ್ಲ, ಅಷ್ಟೊಂದು ಕಾಸ್ಟ್ಲಿ ತೊಗೊಳಕ್ಕಿರಲಿಲ್ಲ. ನನ್ನ ಬಜೆಟ್ 3K ಒಳಗಡೆ ಇತ್ತು ಫಾರ್ ಹಲ್ದಿ ಶಾಸ್ತ್ರಕ್ಕೆ. ಸೊ ಅದಕ್ಕೋಸ್ಕರ ಐ ವೆಂಟ್ ವಿತ್ ದಿಸ್ ಶರಾರ, ಲೈಕ್ ಫ್ಲೇಯರ್ಡ್ ಒನ್ಸ್. ಅದು ಲೈಕ್ ನಿನಗೆ ಆ್ಯಕ್ಚುಲಿ ಅದು ಪ್ಯಾಂಟ್, ಬಟ್ ಇಟ್ ಫೀಲ್ಸ್ ಲೈಕ್ ಅ ಸ್ಕರ್ಟ್ ಕೈಂಡ್ ಆ್ಯಂಡ್ ಲೈಕ್ ಶಾರ್ಟ್ ಟಾಪ್ ಇತ್ತು. ಶರಾರದಲ್ಲಿ ತುಂಬ ವೇರಿಯಂಟ್ ಬಂದಿದೆ, ಲೈಕ್ ಶಾರ್ಟ್ ಟಾಪ್, ಕ್ರಾಪ್ ಟಾಪ್ ಆ್ಯಂಡ್ ಆಲ್. ಸೊ ನಂದು ಶಾರ್ಟ್ ಟಾಪ್ ಇತ್ತು ಆ್ಯಂಡ್ ಇಟ್ ಕಾಸ್ಟೆಡ್ ಮೀ 2800 ಆ್ಯಂಡ್ 100 ರೂಪೀಸ್ ನಾನು ಎಕ್ಸ್ಟ್ರಾ ಪೇ ಮಾಡಿದ್ದೆ ಬಿಕಾಸ್ ಆಫ್ ಆಲ್ಟ್ರೇಷನ್. ಆ್ಯಂಡ್ ನನಗೆ ನನ್ನ ಸೈಜು ಸಿಕ್ತು. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿದ್ದೆ. ಶಾಪ್ ನೇಮ್ ನನಗೆ ರಿಕಾಲ್ ಮಾಡೋಕ್ಕಾಗ್ತಿಲ್ಲ, ಬಟ್ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಹಾಕಿರ್ತೀನಿ. ಸಮಥಿಂಗ್ ರಿಲೇಟೆಡ್ ಟು ಫ್ಯಾಷನ್ ಅಂತಲೇ ಏನೋ ಇತ್ತು, ಐ ಫಾರ್ಗಾಟ್ ದ್ಯಾಟ್. ದೆನ್ ಕಮಿಂಗ್ ಟು ಜ್ಯುವೆಲ್ರಿ ಬಂದುಬಿಟ್ಟು ಜಸ್ಟ್ ನಾನು ಇಯರಿಂಗ್ ತೊಗೊಂಡಿದ್ದೆ, ಲೈಕ್ ಹೆವಿ ಇಯರಿಂಗ್ ತೊಗೊಳ್ಳೋಣ ಅಂತ ಇತ್ತು. ಸೊ ಇಯರಿಂಗ್ ಬಂದುಬಿಟ್ಟು ಜಯನಗರದಲ್ಲಿ ತೊಗೊಂಡಿದ್ದೆ. ಜಯನಗರ್ ಕಾಂಪ್ಲೆಕ್ಸ್ ಹೊರಗಡೆನೇ ಒಬ್ಬರು ಲೇಡಿ ಇರ್ತಾರೆ, ಅಲ್ಲಿ ತೊಗೊಂಡಿದ್ದೆ. ದ್ಯಾಟ್ ಕಾಸ್ಟೆಡ್ ಮೀ 150 ಅಷ್ಟೇ. ಲೈಕ್ ನಂದು ಅರ್ಶಿನಶಾಸ್ತ್ರದ್ದು ಯೆಲ್ಲೋ ಕಲರ್ ಇತ್ತು ಆ್ಯಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಲ್ಟಿ ಕಲರ್ ಇತ್ತು. ಸೊ ಐ ಥಾಟ್ ಲೈಕ್ ಲೆಟ್ ಮೀ ಗೋ ಫಾರ್ ಕಾಂಟ್ರಾಸ್ಟ್ ಕಲರ್. ಸೊ ಕಾಂಟ್ರಾಸ್ಟ್ ಬಂದುಬಿಟ್ಟು ಗ್ರೀನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗ್ರೀನ್ ಎಲಿಮೆಂಟ್ ಇರೋದು ಇಯರಿಂಗ್ನ ಚೂಸ್ ಮಾಡಿದೆ. ಆ್ಯಂಡ್ ಬ್ಯಾಂಗಲ್ಸ್ ಬಂದುಬಿಟ್ಟು ಮಲ್ಟಿ ಕಲರ್ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೆ. ಕಮಿಂಗ್ ಟು ದ ಮೇಕಪ್ ವಾಸ್ ಡನ್ ಬೈ ಮೀ ಓನ್ಲಿ. ನಾನೇ ಮೇಕಪ್ ಮಾಡಿದ್ದೆ ಅವತ್ತಿನ ದಿವಸ ಆ್ಯಂಡ್ ದಟ್ ಟರ್ನ್ಡ್ ಔಟ್ ಟು ಬಿ ಬೆಸ್ಟ್ ಮೇಕಪ್ ಅಂತ ಹೇಳ್ತೀನಿ. ನನಗಂತೂ ತುಂಬ ಪರ್ಸ್ನಲಿ ಇಷ್ಟ ಆಯಿತು. ಸೊ ದಿಸ್ ವಾಸ್ ಫಾರ್ ಹಲ್ದಿ ಡೇ. ನೆಕ್ಸ್ಟ್ ಕಮಿಂಗ್ ಟು ಮ್ಯಾರೇಜ್ ಡೇ, ದಟ್ ವಾಸ್ ದ ಮೇನ್ ಡೇ, ಮ್ಯಾರೇಜ್ ಡೇ. ಆ್ಯಕ್ಚುಲಿ ಮ್ಯಾರೇಜ್ ಡೇದು ಸೀರೆ ಬಂದುಬಿಟ್ಟು ನಮ್ಮ ಅಮ್ಮನೇ ಕೊಟ್ಟಿದ್ದು. ಅದು ಬಂದುಬಿಟ್ಟು ಅವರು ಉಡುಪಿಂದ ಪರ್ಚೇಸ್ ಮಾಡಿದರು. ಐ ಥಿಂಕ್ ಜಯಲಕ್ಷ್ಮಿ ಏನೋ, ಐ ಆಮ್ ನಾಟ್ ದ್ಯಾಟ್ ಶ್ಯೂರ್. ಸೊ ದ್ಯಾಟ್ ವಾಸ್ ಲೈಕ್ ಪೀಚ್ ಆರೆಂಜ್ ಕಲರ್, ಗೋಲ್ಡನ್ ಇಫೆಕ್ಟ್, ಗೋಲ್ಡನ್ ಡಿಸೈನ್ಸ್ ಇರೋದು. ಆ್ಯಂಡ್ ತುಂಬ ಮಿನಿಮಲ್ ಆಗಿರೋದ್ರಿಂದ ಐ ವಾಂಟೆಡ್ ಟು ಡೂ ಸಮಥಿಂಗ್ ಲಿಟಲ್ ಬಿಟ್ ಮೋರ್ ಇನ್ ಬ್ಲೌಸ್. ಸೊ ಬ್ಲೌಸ್ ಬಂದುಬಿಟ್ಟು ನಾನು ಸ್ಟಿಚ್ ಕೊಟ್ಟಿದ್ದೆ ಆ್ಯಂಡ್ ಹ್ಯಾಂಡ್ ವರ್ಕ್ನ ಚೂಸ್ ಮಾಡಿದ್ದೆ. ಮಷಿನ್ ವರ್ಕ್ ಸ್ವಲ್ಪ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ಕಡಿಮೆ ಕಾಸ್ಟ್ ಆಗುತ್ತೆ. ಬಟ್ ಹ್ಯಾಂಡ್ ವರ್ಕ್ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಆಯಿತು. ನನಗೆ ಬ್ಲೌಸೇ ಬಂದುಬಿಟ್ಟು 3500 ಅವರು ಕೋಟ್ ಮಾಡಿದರು. ಸೊ ದ್ಯಾಟ್ ಈಸ್ ವಾಟ್ ಐ ಪೇಡ್ ಫಾರ್ ಬ್ಲೌಸ್. ಸ್ಯಾರಿ ಕಾಸ್ಟ್ ನನಗೆ ಗೊತ್ತಿಲ್ಲ, ಬಿಕಾಸ್ ನಮ್ಮ ಅಮ್ಮನೇ ಕೊಟ್ಟಿದ್ದು ನನಗೆ. ಆ್ಯಂಡ್ ದೆನ್ ಕಮಿಂಗ್ ಟು ದ ಜ್ಯುವೆಲ್ರಿ, ಮೇನ್ ಹೈಲೈಟ್ ಆಫ್ ದ್ಯಾಟ್ ಡೇ. ಜ್ಯುವೆಲ್ರಿ ಬಂದುಬಿಟ್ಟು ನಾನು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿದ್ದೆ. ಲೈಕ್ ಫುಲ್ ಸೆಟ್ ಬಂದಿತ್ತು, ನೆಕ್ಲೆಸ್ ಆ್ಯಂಡ್ ಇಯರಿಂಗ್. ಸೊ ಅದು ನನಗೆ 1000 ರೂಪೀಸ್ ಕಾಸ್ಟ್ ಆಯಿತು. ಲೈಕ್
ಶಾಪ್ ನೇಮ್ ಬಂದುಬಿಟ್ಟು ಕರ್ನಾಟಕ ಫ್ಯಾನ್ಸಿ ಶಾಪ್ ಅಂತ ಇರೋದು. ಬಟ್ ದೆನ್ ಐ ರಿಯಲೈಸ್ ನಾನು ಯಾವುದು ಶಾಪಿಗೆ ಹೋಗ್ತಿದ್ದೆ ಅಲ್ಲ, ದ್ಯಾಟ್ ವಾಸ್ ಕೋಟಿಂಗ್ 600, ಬಟ್ ನಾನು ಆಲ್ರೆಡಿ ಇದು ಪರ್ಚೇಸ್ ಮಾಡಾಗಿದ್ದು, ಸೊ ಐ ಕಾಂಟ್ ಹೆಲ್ಪ್ ಇಟ್. ಸೊ ಐ ಪೇಡ್ 1000 rupees ಫಾರ್ ದ್ಯಾಟ್ ಜ್ಯುವೆಲ್ರಿ. ಆ್ಯಂಡ್ ದೆನ್ ಡಾಬ್ ಬಂದುಬಿಟ್ಟು ಆಲ್ರೆಡಿ ನಾನು ಮುಂಚೆನೇ ಪ್ರೀವಿಯಸ್ಲಿ ಪರ್ಚೇಸ್ ಮಾಡಿ ಇಟ್ಟಿದ್ದೆ ಶ್ವೇತನ್ ಮದುವೆ ಟೈಮಲ್ಲಿ, ಸೊ ಅದನ್ನೇ ಯೂಸ್ ಮಾಡಿದ್ದೆ ನಾನು. ದ್ಯಾಟ್ ಐ ಥಿಂಕ್ ಕಾಸ್ಟೆಡ್ ಮೀ ಸಮಥಿಂಗ್ 300 ಸಮಥಿಂಗ್, ಐ ಡೋಂಟ್ ರಿಮೆಂಬರ್ ಆ್ಯಕ್ಚುಲಿ, ಬಟ್ ಯಾ 300 ಸಮಥಿಂಗ್. ದೆನ್ ಕಮಿಂಗ್ ಟು ದ ಮೇಕಪ್ ಬಂದುಬಿಟ್ಟು ಆ್ಯಕ್ಚುಲಿ ಮ್ಯಾರೇಜ್ ಡೇದಲ್ಲೂ ಕೂಡ ನಾನೇ ಮಾಡುವ ಅಂತ ಇದ್ದೆ, ಬಟ್ ಅಟ್ ಲಾಸ್ಟ್ ಮೂಮೆಂಟ್ ಮಾನ್ಯ ಲೈಕ್ ಮೇಕಪ್ ಅವ್ರನ್ನ ಹೇಳುವ ಅಂತ ಹೇಳಿ ನಾವು ಸ್ವಲ್ಪ ನೋಡಿದ ಮೇಲೆ ನಮಗೆ ಒಬ್ಬರು ಇಷ್ಟ ಆಯಿತು ಮೇಕಪ್ ಮಾಡೋರು. ಸೊ ಶೀ ಕೋಟೆಡ್ ಅಸ್ 3000 rupees ಫಾರ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್. ಆ್ಯಂಡ್ ತುಂಬ ಚೆನ್ನಾಗಾಯಿತು, ಲೈಕ್ ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು ಅವ್ರ ಮೇಕಪ್ಪು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಲೈಕ್ ನಾನು ಇದ್ರ ಪ್ರೀವಿಯಸ್ ಕೂಡ ಮೇಕಪ್ ಮಾಡಿದೆ, ಬಟ್ ಲೈಕ್ ನಾನಾಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಈ ಟೈಮ್ ಐ ವಾಸ್ ಲುಕ್ಕಿಂಗ್ ಲೈಕ್ ಮೀ ಅಂತಲೇ ಹೇಳ್ಬೋದು. ನನಗೆ ಯಾವ ಥರ ಬೇಕಿತ್ತಲ್ಲ ಅದೇ ಥರ ಮೇಕಪ್ ಆಗಿತ್ತು. ಸೊ ಐ ವಾಸ್ ಲೈಕ್ ರಿಯಲಿ ಸ್ಯಾಟಿಸ್ಫೈಡ್ ವಿತ್ ಹರ್ ವರ್ಕ್ ಅಂತ ಹೇಳ್ತೀನಿ. 3000 ಬಂದುಬಿಟ್ಟು ಮೇಕಪ್ ಪ್ಲಸ್ ಹೇರ್ ಸ್ಟೈಲ್ ಪ್ಲಸ್ ಡ್ರೇಪಿಂಗ್ ಇರುತ್ತೆ. ಡ್ರೇಪಿಂಗ್ ಅವರೇ ಮಾಡ್ತಾರೆ, ಬಟ್ ಆ್ಯಕ್ಚುಲಿ ನಾನು ಆಲ್ರೆಡಿ ಲೈಕ್ ಆ್ಯಸ್ ಐ ಸೆಡ್ ನಂದು ಪ್ಲ್ಯಾನ್ ಇರಲಿಲ್ಲ ಕಿ ಮೇಕಪ್ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿ, ನಾನೇ ಮಾಡಬೇಕು ಅಂತ ಇದ್ದಿದ್ದಕ್ಕೆ ನಾನು ಪ್ರೀ ಪ್ಲೇಟಿಂಗ್ ಕೂಡ ಮಾಡ್ಕೊಂಡಿದ್ದೆ. ಪ್ರೀ ಪ್ಲೇಟಿಂಗ್ ಬಂದುಬಿಟ್ಟು ಇಲ್ಲೇ ನಮ್ಮ ಪಿ ಜಿ ಹತ್ರನೇ ಒಂದು ಸ್ಟುಡಿಯೋ ಇದೆ, ಅವ್ರ ಹತ್ರ ಕೊಟ್ಟಿದ್ದೆ. ಶೀ ಕೋಟೆಡ್ ಮೀ 350 rupees ಫಾರ್ ಒಂದು ಸಾರಿ ಪ್ರೀ ಪ್ಲೇಟಿಂಗ್ ಮಾಡಿ ಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು, ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಲೈಕ್ ಪ್ರೀ ಪ್ಲೇಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ದ ವೇ ಶಿ ವಾಸ್ ಎಕ್ಸ್ಪ್ಲೇನಿಂಗ್ ಲೈಕ್ ಈ ಯಾವ ಥರ ಸಾರಿನ ಉಡಬೇಕು ಅಂತ ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಲವ್ಡ್ ಹರ್ ಸರ್ವಿಸ್ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮ್ಯಾರೇಜ್ ಡೇ. ಹಲ್ದಿ ಮತ್ತು ಮದುವೆ ಬೆಂಗಳೂರಲ್ಲಾಗಿತ್ತು. ಗೋವಾದಲ್ಲಿ ಏನಾದರೂ ಫಂಕ್ಷನ್ ಇರಬೇಕು ಅಂತ ಹೇಳಿಕೊಂಡು ಮನೇಲಿ ಸತ್ಯನಾರಾಯಣ ಪೂಜೆ ಮತ್ತು ರಿಸೆಪ್ಷನ್ ಇಟ್ಟಿದ್ರು. ಸೊ ಸತ್ಯನಾರಾಯಣ ಪೂಜೆ ದಿವಸ ನಾನು ಆ್ಯಕ್ಚುಲಿ ಬೇರೆ ಕುರ್ತಾ ಸೆಟ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಲೈಕ್ ನಾನು ಗೋವಾದಲ್ಲಿ ಇರಲಿಲ್ಲ, ಸೊ ಇಲ್ಲೇ ಮೆಜರ್ಮೆಂಟ್ ಮಾಡಿ ಕೊಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ನನಗೆ ಟೈಟ್ ಆಗ್ತಿತ್ತು ಆವತ್ತಿನ ದಿವಸ, ನನಗೆ ಹಾಕೋಕ್ಕೆ ಆಗ್ತಿರಲಿಲ್ಲ. ಆ್ಯಂಡ್ ನಾನು ಎಕ್ಸ್ಟ್ರಾ ಬಟ್ಟೆ ಏನೂ ತೊಗೊಂಡು ಹೋಗಿರಲಿಲ್ಲ ಪೂಜೆಗೆ ಅಂತ ಹೇಳಿ. ಸೊ ಲಾಸ್ಟಲ್ಲಿ ನನಗೆ ನಮ್ಮ ಅಮ್ಮಂದೇ ಕುರ್ತಾ ಸೆಟ್ನ ಹಾಕಬೇಕಾಗಿತ್ತು. ದಟ್ ವಾಸ್ ಫ್ರಮ್ ಮೀಶೋ ಓನ್ಲಿ, ನಾನೇ ಆರ್ಡರ್ ಮಾಡಿದ್ದೆ. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್, ಮೇ ಬಿ 500-600 ಸಮಥಿಂಗ್ ಇತ್ತು. ಸೊ ಅದನ್ನೇ ಹಾಕಿದೆ. ಆ್ಯಂಡ್ ಮೇಕಪ್ ಮಿನಿಮಲ್ ಆಗಿ ನಾನೇ ಮಾಡ್ಕೊಂಡಿದ್ದೆ. ನೀವು ಶಾರ್ಟಲ್ಲಿ ನೋಡಿರ್ತೀರ, ರೀಸೆಂಟ್ಲಿ ನಾನು ಶಾರ್ಟ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನೀವು ನೋಡಿರ್ತೀರ. ಮೇಕಪ್ ಮಿನಿಮಲ್ ಆಗಿ ಇತ್ತು. ಜ್ಯುವೆಲ್ರಿ ಬಂದುಬಿಟ್ಟು ಐ ವೋರ್ ಒನ್ ಜುಮ್ಕಿ, ದ್ಯಾಟ್ ಈಸ್ ದಿಸ್ ಜುಮ್ಕಿ ಓನ್ಲಿ. ತುಂಬ ಎಲಿಗೆಂಟ್ ಆ್ಯಂಡ್ ಲೈಕ್ ಏನಂತಾರೆ ಆ್ಯಂಟಿಕ್ ಗೋಲ್ಡ್ ಥರ ಕಾಣಿಸುತ್ತೆ, ಬಟ್ ದಿಸ್ ಇಸ್ ನಾಟ್ ರಿಯಲ್ ಗೋಲ್ಡ್. ಇಟ್ ಕಾಸ್ಟೆಡ್ ಮಿ ಓನ್ಲಿ 300 rupees. ಆ್ಯಂಡ್ ಜಸ್ಟ್ ನನಗೆ ರಿಯಲ್ ಗೋಲ್ಡ್ ಥರ ಕಾಣಿಸ್ತಿತ್ತು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ. ಐ ಜಸ್ಟ್ ಲವ್ಡ್ ಇಟ್. ಸೊ ಆಫ್ಟರ್ ಪೂಜಾ ಲಾಸ್ಟ್ ಇವೆಂಟ್ ವಾಸ್ ರಿಸೆಪ್ಷನ್. ಆ್ಯಂಡ್ ನಾನು ತುಂಬ ಪರ್ಸ್ನಲಿ ರಿಸೆಪ್ಷನಿಗೋಸ್ಕರ ಐ ಡಿಂಟ್ ವಾಂಟೆಡ್ ಟು ಇನ್ವೆಸ್ಟ್ ಆನ್ ಲೆಹೆಂಗಾ, ಬಿಕಾಸ್ ನನಗೆ ಗೊತ್ತಿತ್ತು ಅದು ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ. ಬಿಕಾಸ್ ನಾನು ಅದು ಮತ್ತೆ ಯಾವಾಗಲೂ ಹಾಕಲ್ಲ ಅಂತ ಹೇಳಿ ನನಗೆ ಗೊತ್ತಿತ್ತು. ದ್ಯಾಟ್ ವಿಲ್ ಬಿ ಲೈಕ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಂಗೆ ಗೊತ್ತಿತ್ತು. ಆ್ಯಂಡ್ ಐ ಡಿಂಟ್ ವಾಂಟೆಡ್ ಟು ಬೈ ಲೆಹೆಂಗಾ. ಬಟ್ ನಮ್ಮಮ್ಮ ವಾಸ್ ಲೈಕ್ ನೋ, ಲೆಹಂಗಾ ಹಾಕು, ಇಲ್ಲಾಂದರೆ ಡ್ರೆಸ್ ಹಾಕು, ಲೈಕ್ ಗೌನ್ ಹಾಕು. ಅವಳು ಹಿಂದೆ ಬಿದ್ದಿದ್ದು ಲೈಕ್ ಗೌನೇ ಹಾಕು. ನಾನು ಲೈಕ್ ಫ್ಯಾನ್ಸಿ ಸೀರೆ ಹಾಕ್ತೀನಿ, ಅದು ಅಟ್ಲೀಸ್ಟ್ ನನಗೆ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಿದ್ದೆ. ಬಟ್ ಅವ್ರು ಕನ್ವಿನ್ಸ್ ಆಗಲೇ ಇಲ್ಲ. ಆ್ಯಂಡ್ ದೆನ್ ಅಪ್ಪ ಹೇಳಿದರು ಲೈಕ್ ನಾನೇ ದುಡ್ಡು ಕೊಡ್ತಾ ಇದ್ದೀನಲ್ಲ, ನೀನು ಡ್ರೆಸ್ಸೇ ತಗೋ. ಬಟ್ ಐ ವಾಸ್ ಲೈಕ್ ತೊಗೊಂಡು ಪ್ರಯೋಜನ ಏನು ಅಂತ ಹೇಳಿ ನಾನು ರೆಡಿ ಟು ವೇರ್ ಸಾರಿನ ಹಾಕ್ಕೊಳ್ಳುವ ಅಂತ ಹೇಳಿ ಹುಡುಕ್ತಾ ಇದ್ದೆ. ಬಟ್ ನನ್ನ ಬಜೆಟಲ್ಲಿ ರೆಡಿ ಟು ವೇರ್ ಸಾರಿ ಯಾವುದು ಒಳ್ಳೆ ಥರ ಇರೋದು ಯಾವುದೂ ಸಿಗಲಿಲ್ಲ. ಫ್ಯಾನ್ಸಿ ಸ್ಯಾರೀಸ್ ನನಗೆ ಸಿಕ್ತಿತ್ತು, ಬಟ್ ದ ಥಿಂಗ್ ವಾಸ್ ರಿಸೆಪ್ಷನಲ್ಲಿ ಆಬ್ವಿಯಸ್ಲಿ ಡಾನ್ಸ್ ಇದ್ದೇ ಇರುತ್ತೆ ಅಂತ ಹೇಳಿ ನಂಗೆ ಗೊತ್ತಿತ್ತು. ಆ್ಯಂಡ್ ಮಾಡ್ತೀವಂತನೂ ಗೊತ್ತಿತ್ತು. ಸೊ ಐ ವಾಸ್ ಲೈಕ್ ಸ್ಕೆಪ್ಟಿಕಲ್ ಅಬೌಟ್ ದ್ಯಾಟ್, ಲೈಕ್ ಏನು ಮಾಡೋದು ಅಂತ ಹೇಳಿ. ಲಾಸ್ಟಲ್ಲಿ ಸರಿ ಓಕೆ ಒಂದು ಆಪ್ಷನ್ ಇಟ್ಕೊಂಡು ಹೋದ್ವಿ, ಗೌನ್ ಮತ್ತು ಲೆಹೆಂಗಾನು ನೋಡುವ. ಲೆಹೆಂಗಾ ಆದರೆ ಫಿಶ್ ಕಟ್ ಲೆಹೆಂಗಾನೇ ತೊಗೊಳ್ಳುವ ಥರ ಇತ್ತು. ಅವ್ರ ಗೌನೆ ಅಂತ, ನಾನು ಆ್ಯಕ್ಚುಲಿ ಗೌನೆ ಅಂತ ಹೇಳಿ ಹೋಗಿದ್ದೆ ಚಿಕ್ಕಪೇಟೆಗೆ ಅಪ್ಪ ಅಮ್ಮ ಇರಬೇಕಾದ್ರೆ. ಸೊ ಆವಾಗ 3-4 ಶಾಪ್ಸ್ನ ಹುಡುಕಿದ್ವಿ. ನನಗೆ ಎಲ್ಲೂ ಯಾವುದೂ ಇಷ್ಟನೇ ಆಗ್ತಿರಲಿಲ್ಲ. ಆ್ಯಂಡ್ ಯಾವ್ದು ಇಷ್ಟ ಆಗ್ತಿತ್ತೋ ದೇ ವರ್ ಲೈಕ್ ಕೋಟಿಂಗ್ ಮೋರ್. ಆ್ಯಂಡ್ ದೆನ್ ಮಾನ್ಯಂಗೂ ಕೂಡ ಲೈಕ್ ಮಾನ್ಯ
ಡಿಸೈಡ್ ಮಾಡಿದ್ಲು ಅವಳು ಫಿಶ್ ಕಟ್ ಲೆಹಂಗಾನೇ ತೊಗೋಬೇಕು ಅಂತ ಹೇಳ್ಕೊಂಡು, ಬಿಕಾಸ್ ದ್ಯಾಟ್ ವಾಸ್ ಟ್ರೆಂಡಿ. ನಾವು ಇನ್ನೊಂದು ಆಪ್ಷನು ನೋಡಿದ್ವಿ, ಲೈಕ್ ರೆಂಟಲ್ ತೊಗೊಂಡು ಹೋಗುವ ಅಂತ ಹೇಳಿ. ಬಟ್ ರೆಂಟಲ್ ಬಟ್ಟೆನೇ 6000ಇಂದನೇ ಸ್ಟಾರ್ಟ್ ಆಗ್ತಿತ್ತು. ಸೊ ವಿ ವರ್ ಲೈಕ್ ಅಷ್ಟು ಕೊಟ್ಟು ರೆಂಟಲ್ ತೊಗೊಳ್ಳೋದು ಯೂಸ್ ಇಲ್ಲ ಅಂತ ಹೇಳ್ಕೊಂಡು, ದೆನ್ ವಿ ಥಾಟ್ ಲೈಕ್ ಓಕೆ ಫೈನ್, ವಿಲ್ ಗಿವ್ ಇಟ್ ಅ ಟ್ರೈ, ನೋಡುವ ಸಿಗುತ್ತೋ ಏನು ಅಂತ ಹೇಳಿ. ಸೊ ಹುಡುಕಿದ್ವಿ ನಾವು ಚಿಕ್ಕಪೇಟೆದಲ್ಲಿ. ನನಗಿಷ್ಟ ಆಗೋ ಥರ ಯಾವುದೂ ಸಿಗಲಿಲ್ಲ, ಮಾನ್ಯಂಗೂ ಇಷ್ಟ ಆಗೋ ಥರ ಯಾವುದೂ ಸಿಗಲಿಲ್ಲ. ಲೈಕ್ ಅದು ತುಂಬ ಯೂಟ್ಯೂಬಲ್ಲಿ ಅದ್ರದ್ದು ಬಗ್ಗೆನೇ ವಿಡಿಯೋ ಆಗ್ತಿತ್ತು, ಸ್ವಾಸ್ತಿಕ್ ಆ್ಯಂಡ್ ಹೈ ಫ್ಯಾಷನ್ ಐ ಥಿಂಕ್. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಸ್ವಾಸ್ತಿಕ್ ಗೊತ್ತಿಲ್ಲ, ಹೈ ಫ್ಯಾಷನ್ ಅಂತೂ ಶ್ಯೂರ್ ಆಗಿದ್ದೀನಿ. ಬಟ್ ಇನ್ನೊಂದು ಇತ್ತು, ಅದು ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಶಾಪ್ ನೇಮ್. ಸೊ ಇದು 2 ಶಾಪಲ್ಲಿ ನಾವು ಚೆಕ್ಔಟ್ ಮಾಡಿದ್ವಿ, ನಮ್ಗೆ ಯಾವುದೂ ಇಷ್ಟ ಆಗಿಲ್ಲ. ಹಾಗೆ ಹೈ ಫ್ಯಾಷನ್ದಲ್ಲಿ ಹೋಗಿ ಹೊರಗೆ ಬರಬೇಕಾದ್ರೆ ಅಲ್ಲಿ ಒಂದು ಮುಂದ್ಗಡೆನೇ ಇನ್ನೊಂದು ಶಾಪ್ ಇತ್ತು. ಅಲ್ಲಿ ಲೈಕ್ ಹೊರಗೆ ಡಿಸ್ಪ್ಲೇಗೆ ಹಾಕಿರ್ತಾರಲ್ಲ, ಅಲ್ಲಿ ಒಂದು ನನಗೆ ಗೌನ್ ಇಷ್ಟ ಆಯಿತು. ಸೊ ಐ ಥಾಟ್ ಲೈಕ್ ಓಕೆ ಫೈನ್, ಲೆಟ್ ಮೀ ಚೆಕ್ಔಟ್ ಇನ್ ದ್ಯಾಟ್ ಆಲ್ಸೋ ಅಂತ ಹೇಳಿ ನಾವು ಹೋದ್ವಿ. ಆ್ಯಂಡ್ ಎಂಟರ್ ಆಗೋಕ್ಕೆ ಮುಂಚೆನೇ ಲೈಕ್ ನಾವು ತುಂಬ ಎಕ್ಸಾಸ್ಟ್ ಆಗಿರೋದ್ರಿಂದ ಮುಂಚೆನೇ ನಾವು ಹೇಳಿದ್ವಿ, ನಾವು ಬರೀ 5K ಒಳಗಡೆ ಇರೋ ಬಟ್ಟೆ ನೋಡ್ತಾ ಇದ್ದೀವಿ, ನಿಮ್ಮ ಹತ್ರ ಇದೆಯಾ ಅಂತ ಹೇಳಿ ಫಸ್ಟೇ ಕೇಳಿದ್ವಿ. ಅವರು ಕೇಳಿದ ತಕ್ಷಣ ಹಾಂ ಇದೆ ಬನ್ನಿ ಅಂತ ಅಂದರು. ಓಕೆ ಫೈನ್ ಅಂತ ಹೇಳಿ ಹೋದ್ವಿ ನಾವು. ಅಲ್ಲಿ ನೋಡಿದ್ರೆ ಅವರು 6500 7000 ಬಟ್ಟೆ ತೋರಿಸ್ತಾ ಇದ್ರು. ಸೊ ವಿ ವರ್ ಲೈಕ್ ನೋ, ನಮ್ಮದು ಬಜೆಟ್ 5000 ಇದೆ ಅಂತ ಹೇಳಿ. ಸೊ ಫೈನಲಿ 2 ಗೌನು ಇಷ್ಟ ಆಗಿರಲಿಲ್ಲ. ಬಟ್ ಐ ವಾಸ್ ಲೈಕ್, ನನಗಿನ್ನೂ ಹುಡ್ಕೋಕ್ಕಾಗಲ್ಲ ಗುರು, ಇನ್ನೂ ಎಲ್ಲೂ ಸಿಗಲ್ಲ ಅಂತ ಹೇಳಿ ಸೈಡಲ್ಲಿ ತೆಗೆದು ಇಟ್ಟಿದ್ವಿ ನಾವು. ದೆನ್ ಮಾನ್ಯಂಗೆ ನೋಡುವ ಅಂತ ಹೇಳಿ ಫಿಶ್ ಕಟ್ ಲೆಹಂಗಾನ ನಾವು ನೋಡ್ತಿದ್ವಿ. ಅಲ್ಲಿ ಲೈಕ್ ಕಂಪ್ಯಾರಿಟಿವ್ಲಿ ಬೇರೆ ಶಾಪಲ್ಲಿ ಎಲ್ಲಿ ಫಿಶ್ ಕಟ್ ಲೆಹಂಗಾ ನೋಡಿದ್ವಲ್ಲ, ಕಂಪ್ಯಾರಿಟಿವ್ಲಿ ಇಲ್ಲಿ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಚೆನ್ನಾಗಿತ್ತು. ಸೊ ವಿ ವರ್ ಲೈಕ್ ಓಕೆ ದಿಸ್ ಈಸ್ ಸಮಥಿಂಗ್ ರಿಯಲಿ ಗುಡ್ ಅಂತ ಹೇಳಿ ಸೊ ಚೆಕ್ಔಟ್ ಮಾಡಿದ್ವಿ. ಅವಳಿಗೆ ಒಂದು ಫಿಶ್ ಕಟ್ ಲೆಹಂಗಾ ಇಷ್ಟ ಆಯಿತು. ದೆನ್ ಐ ಥಾಟ್ ಲೈಕ್ ಓಕೆ ಲೆಟ್ ಮೀ ಆಲ್ಸೋ ಟ್ರೈ ಇಟ್ ಅಂತ ಹೇಳಿ ನಾನು ಅದರಲ್ಲೇ ಬೇರೆ ಕಲರ್ ಚೂಸ್ ಮಾಡಿದೆ, ದ್ಯಾಟ್ ಈಸ್ ಲೆವೆಂಡರ್ ಕಲರ್. ಆ್ಯಂಡ್ ನಮ್ಮ ಅಮ್ಮಂಗೂ ಓಕೆ ಅಂದರು. ಸೊ ವಿ ವರ್ ಲೈಕ್ ಓಕೆ ಫೈನ್ ಡನ್, ದಿಸ್ ಓನ್ಲಿ ವಿಲ್ ಟೇಕ್. ಬಟ್ ಅವ್ರು ನಮಗೆ ತುಂಬ ಜಾಸ್ತಿ ಕೋಟ್ ಮಾಡ್ತಾಯಿದ್ರು ಆ್ಯಂಡ್ ದೇ ವರ್ ಲೈಕ್ ನಾಟ್ ರೆಡಿ ಟು ಕಮ್ ಡೌನ್ ಅಂತ ಹೇಳ್ಬೋದು, ಬಾರ್ಗೇನ್ ಮಾಡ್ತಾಯಿದ್ವಿ. ಸೊ ಫೈನಲಿ ಅದು ಲೈಕ್ 6500ದಲ್ಲಿ ಕೋಟ್ ಆಯಿತು ಆ್ಯಂಡ್ ವಿ ಪೇಡ್ ಇಟ್. ಶಾಪ್ ಹೆಸರು ಬಂದುಬಿಟ್ಟು ಆರಾ ಫ್ಯಾಷನ್ ಅಂತ ಹೇಳಿ, ಚಿಕ್ಕಪೇಟೆಯಲ್ಲಿ ಹೈ ಫ್ಯಾಷನ್ ಶಾಪ್ ಇದೆ ಅಲ್ಲ, ಬ್ರೈಡಲ್ ಶಾಪು, ಅದರಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಬೇಸ್ಮೆಂಟಲ್ಲಿ ಇದೆ ಅದು. ಆ್ಯಂಡ್ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ that was that 6500 we paid for the lehenga. And then coming to this was the complete story of that lehenga. Then coming to the makeup ಬಂದುಬಿಟ್ಟು ಆವತ್ತಿನ ದಿವಸ ಕೂಡ ನಾನೇ ಮಾಡಿದ್ದೆ. ಅದಕ್ಕೋಸ್ಕರನೇ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಿ ಇಟ್ಟಿದ್ದೆ. ಸೊ ಐ ವಾಸ್ ಲೈಕ್ ಓಕೆ ಫೈನ್, ವಿಲ್ ಡೂ ಇಟ್. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ನಾನೇ ಮಾಡಿದ್ದೆ. ಬಟ್ ಹೇರ್ ಸ್ಟೈಲ್ ಅದು ಓಪನ್ ಹಾಲ್ ಇರೋದ್ರಿಂದ ಎಲ್ಲ ಹಾಳಾಗೋಯಿತು, ನೆವರ್ ಮೈಂಡ್. ಜ್ಯುವೆಲ್ರಿ ಬಂದುಬಿಟ್ಟು ಮಿನಿಮಲ್ ಆಗಿರಲಿ ಅಂತ ಹೇಳಿ ಸಿಲ್ವರ್ ಇದರಲ್ಲಿ ಜ್ಯುವೆಲ್ರಿ ತೊಗೊಂಡಿದ್ದೆ, ಲೈಕ್ ಸಿಲ್ವರ್ ಸ್ಟೋನ್ ಇರೋ ಥರ. ದಟ್ ವಾಸ್ ಫ್ರಮ್ ಮೀಶೋ, ಐ ಥಿಂಕ್ ಸಮಥಿಂಗ್ 200 ಒಳಗಡೆ ನಾನು ಪೇ ಮಾಡಿದ್ದೆ, ಮಿನಿಮಲ್ ಆಗಿತ್ತು. Yeah, so this was all the outfit breakdown of all my outfit which I wore for my sister's marriage. I hope ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.